ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್‌ಗೆ ನಾನು ಸ್ನೇಹದನು. ಇವತ್ತು ನಿಮ್ಗೊಂದು ಒಳ್ಳೆ ವಿಡಿಯೋ ತಂದಿದ್ದೀನಿ. ಈ ಪೀಳಿಗೆಯ ಮಕ್ಕಳಿಗೆ ತಿಳಿಸಿ, ಓದಿಸಿ ಹಾಗೆ ನಾವು ಸಹ ಮತ್ತೊಮ್ಮೆ ಮನನ ಮಾಡಿಕೊಳ್ಳುವಂತಹ ತುಂಬಾ ಸಾಮಾನ್ಯ ಜ್ಞಾನ ವಿಷಯವನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ನೋಡೋಣ. ಮೊದಲನೇದಾಗಿ 4 ದಿಕ್ಕುಗಳು ಅಂದ್ರೆ ಪೂರ್ವ ಮೂಡಣ, ಪಶ್ಚಿಮ ಪಡುವಣ, ಉತ್ತರ ಬಡಗಣ, ದಕ್ಷಿಣ ತೆಂಕಣ. ಸೊ ಇದು ನಾವು ತಿಳ್ಕೊಬೇಕಾಗಿರುವಂತಹ ದಿಕ್ಕುಗಳು ಅಂತ ಹೇಳ್ಬೋದು ಮೇಯ್ನ್ ಆಗಿ. ಹಾಗೆ ನಂತರ ನೋಡೋಣ ಬನ್ನಿ. ನಂತರ ಬಂದ್ಬಿಟ್ಟು 4 ಮೂಲೆಗಳು. ಸೊ ಮೂಲೆಗಳು ನೋಡೋದಾದ್ರೆ ಫಸ್ಟ್ನೇದು ಬಂದು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸೊ ಇದು ಬಂದು 4 ಮೂಲೆಗಳಂತ ಹೇಳ್ತೀವಿ. ಸೊ 4 ಮೂಲೆಗಳ ಮಹತ್ವ ತಿಳ್ಕೊಬೇಕು. ಹಾಗಾಗಿ 4 ವೇದಗಳಂತ ನೋಡೋಣ. ನಂತರ 4 ವೇದಗಳು ನೋಡೋದಾದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೆ ಅಥರ್ವಣ ವೇದ. ಸೊ ಇದು ಬಂದು 4 ವೇದಗಳು. ಹಾಗೇನೆ 4 ಪುರುಷಾರ್ಥಗಳು ನೋಡೋಣ ನಂತರ. ಸೊ 4 ಪುರುಷಾರ್ಥಗಳು ಬಂದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಇದು ಬಂದು 4 ಪುರುಷಾರ್ಥಗಳು. ನಂತರ ನೋಡೋಣ. ಸೊ ನಂತರ ಬಂದ್ಬಿಟ್ಟು ಪಂಚಭೂತಗಳು. ಸೊ ಪಂಚಭೂತಗಳು ಎಲ್ರಿಗೂ ಗೊತ್ತಿರುತ್ತೆ. ಗಾಳಿ, ನೀರು, ಭೂಮಿ, ಆಕಾಶ ಹಾಗೆಯೇ ಅಗ್ನಿ. ಸೊ ಇದು ಬಂದು ಪಂಚಭೂತಗಳಂತ ಕರಿತೀವಿ ಇದಕ್ಕೆ. ನಂತರ ನೋಡೋದಾದ್ರೆ ಪಂಚೇಂದ್ರಿಯಗಳು. ಸೊ ಪಂಚೇಂದ್ರಿಯಗಳು ನೋಡೋದಾದ್ರೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. ಸೊ ಈ 5ನ್ನ ನಾವೇನ್ ಹೇಳ್ತೀವಿ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಹಾಗೆ ನಂತರ ನೋಡೋದಾದ್ರೆ ಲಲಿತ ಕಲೆಗಳು. ಸೊ ಲಲಿತ ಕಲೆಗಳನ್ನ ತಿಳ್ಕೊಬೇಕು ನಾವು. ಕವಿತ್ವ, ಚಿತ್ರಲೇಖನ, ನಾಟ್ಯ, ಸಂಗೀತ, ಶಿಲ್ಪಕಲೆ. ಸೊ ಇದು ಬಂದು ಲಲಿತ ಕಲೆಗಳಂತ ಕರಿತೀವಿ ಈ 5 ಕಲೆಗಳನ್ನ. ನಂತರ ನೋಡೋದಾದ್ರೆ ಪಂಚಗಂಗೆಯರು. ಸೊ ಪಂಚಗಂಗೆಯರು ಗಂಗಾ, ಕೃಷ್ಣ, ಗೋದಾವರಿ, ತುಂಗಭದ್ರ, ಕಾವೇರಿ. ಈ 5 ನದಿಗಳನ್ನ ನಾವು ಪಂಚಗಂಗೆಯರು ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ದೇವತಾ ವೃಕ್ಷಗಳು. ಸೊ ಈ ದೇವತಾ ವೃಕ್ಷಗಳು ಯಾವ್ದ್ಯಾವ್ದಪ್ಪ ಅಂದ್ರೆ ಕಲ್ಪವೃಕ್ಷ, ಮಂದಾರ, ಪಾರಿಜಾತ, ಹರಿಚಂದನ ಹಾಗೆ ಸಂತಾನ. ಸೊ ಈ 5 ವೃಕ್ಷಗಳನ್ನ ನಾವು ದೇವರು ವಾಸಿಸೋ ಮಾಡೋ ವೃಕ್ಷಗಳು ಅಂತ ಕರಿತೀವಿ. ನಂತರ ನೋಡೋದಾದ್ರೆ ಪಂಚೋಪಚಾರಗಳು. ಸೊ ಪಂಚೋಪಚಾರಗಳು ಯಾವ್ಯಾವ ಬರುತ್ತೆ ಅಂದ್ರೆ ಸ್ನಾನ, ಪೂಜೆ, ನೈವೇದ್ಯ, ಪ್ರದಕ್ಷಿಣೆ, ನಮಸ್ಕಾರ. ಸೊ ಇವು 5 ಉಪಚಾರಗಳನ್ನ ನಾವು ಪಂಚೋಪಚಾರಗಳು ಅಂತ ಕರಿತೀವಿ. ಸೊ ನಂತರ ನೋಡೋದಾದ್ರೆ ಯಾವ್ದು ಬರುತ್ತೆ ಅಂದ್ರೆ ಪಂಚಾಮೃತಗಳು ಅಂತ ಕರಿತೀವಿ. ಸೊ ಈ ಪಂಚಾಮೃತಗಳಿಗೆ ಹಾಲು, ತುಪ್ಪ, ಮೊಸರು, ಜೇನುತುಪ್ಪ, ಸಕ್ಕರೆ. ಸೊ ಇವೆಲ್ಲ ಸೇರುತ್ತೆ. ಇವೆಲ್ಲವನ್ನು ಕೂಡ ನಾವು ಪಂಚ ಅಮೃತಗಳಂತ ಕರಿತೀವಿ. ನಂತರ ನೋಡೋದಾದ್ರೆ ಸೊ ನೆಕ್ಸ್ಟ್ ಬಂದು ನಿಮ್ಗೆ ಪಂಚರಾಮರು ಅಂದ್ರೆ ಪಂಚರಾಮರು ಅಂತ ಕರಿತೀವಿ ಇವರನ್ನ. ಅಮರಾವತಿ, ಭೀಮವರಂ, ಪಾಲಕೊಲ್ಲು, ಸಾಮರ್ಲಕೋಟ, ದ್ರಾಕ್ಷಾರಾಮಂ. ಸೊ ಈ 5 ನಾವು ಪಂಚರಾಮರು ಅಂತ ಕರಿತೀವಿ. ನಂತರ ನೋಡೋದಾದ್ರೆ ಪಂಚಲೋಹಗಳು. ಸೊ 5 ಲೋಹಗಳನ್ನ ಮೇನ್ ಆಗಿ ನೋಡ್ತೀವಿ ನಾವು. ಅದು ಚಿನ್ನ, ಬೆಳ್ಳಿ, ಸೀಸ, ತಾಮ್ರ, ತವರ. ಸೊ ಈ 5 ಲೋಹಗಳನ್ನ ಪಂಚಲೋಹಗಳು ಅಂತ ಕರಿತೀವಿ. ಸೊ ಇದೆಲ್ಲ ಕೂಡ ಸಾಮಾನ್ಯ ಜ್ಞಾನ ಆಗಿರುತ್ತೆ. ನಂತರ ನೋಡೋದಾದ್ರೆ ಷಡ್ರುಚಿಗಳು. 6 ರುಚಿಗಳಿರುತ್ತೆ ಮೇನ್ ಆಗಿ. ಉಪ್ಪು, ಹುಳಿ, ಖಾರ ಹಾಗೆ ಸಿಹಿ, ಕಹಿ, ಒಗರು. ಸೊ ಈ 6 ವಿಧದ ರುಚಿಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಇದು ಕೂಡ ಸಾಮಾನ್ಯ ಜ್ಞಾನ ಆಗಿರುತ್ತೆ. ನಂತರ ಋತುಗಳು. 6 ಋತುಗಳು ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರ. ಸೊ ಈ 6 ಋತುಗಳನ್ನ ನಾವು ಮೇನ್ ಆಗಿ ನೋಡ್ಬೋದು. ಹಾಗೇನೆ ನಂತರ ಬರೋದಾದ್ರೆ ಹರಿಷಡ್ ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಸೊ ಈ 6 ವರ್ಗಗಳನ್ನ ನಾವು ಹರಿಷಡ್ ವರ್ಗಗಳು ಅಂತ ಕರಿತೀವಿ. ಸೊ ನಂತರ ನೋಡೋದಾದ್ರೆ ಸಪ್ತ ಋಷಿಗಳು. ಕಾಶ್ಯಪ, ಅತ್ರಿ, ಭಾರದ್ವಾಜ, ಗೌತಮ, ವಿಶ್ವಾಮಿತ್ರ, ವಸಿಷ್ಠ, ಜಮದಗ್ನಿ. ಸೊ ಈ 7 ಋಷಿಗಳನ್ನ ನಾವು ಸಪ್ತ ಋಷಿಯರು ಅಂತ ಕರಿತೀವಿ. ಸೊ ನಂತರ ನೋಡೋದಾದ್ರೆ ನಿಮ್ಗೆ ಸಪ್ತ ವ್ಯಸನಗಳು ಅಂದ್ರೆ ಜೂಜು, ಕಳ್ಳತನ, ಮದ್ಯಪಾನ, ವ್ಯಭಿಚಾರ, ಬೇಟೆ, ದುಂದು ಖರ್ಚು, ಕಠಿಣ ಮಾತು. ಸೊ 7 ವ್ಯಸನಗಳನ್ನ ನಾವು ಸಪ್ತ ವ್ಯಸನ ಅಂತ ಕರಿತೀವಿ. ಇದು ಯಾವುದನ್ನು ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೋಬಾರ್ದು ಹೆಚ್ಚಾಗಿ. ಸೊ ನಂತರ ಬರೋದಾದ್ರೆ ಸಪ್ತ ನದಿಗಳು. ಸಪ್ತ ನದಿಗಳು ಯಾವ್ಯಾವಪ್ಪ ಅಂದ್ರೆ ಗಂಗಾ, ಸಿಂಧು, ಯಮುನಾ, ಗೋದಾವರಿ, ಸರಸ್ವತಿ, ಕಾವೇರಿ, ನರ್ಮದಾ. ಸೊ 7 ನದಿಗಳನ್ನ ನಾವು ಸಪ್ತ ನದಿಗಳು ಅಂತ ಕರಿತೀವಿ. ಸೊ ನಂತರ ನೋಡೋದಾದ್ರೆ ನಿಮ್ಗೆ ತಿರುಪತಿಯಲ್ಲಿನ ಸಪ್ತಗಿರಿಗಳು ಯಾವ್ದ್ಯಾವ್ದಿದೆ
ಶೇಷಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ನೀಲಾದ್ರಿ, ವೃಷಭಾದ್ರಿ, ವೆಂಕಟಾದ್ರಿ, ನಾರಾಯಣಾದ್ರಿ. ಸೊ ಇದು ಬಂದ್ಬಿಟ್ಟು ತಿರುಪತಿಯಲ್ಲಿರ್ತಕ್ಕಂಥ ಸಪ್ತಗಿರಿಗಳಾಗಿರುತ್ತೆ. ನಂತರ ನೋಡೋದಾದ್ರೆ ನಿಮಗೆ ನವಧಾನ್ಯಗಳು. ಸೊ ನೆಕ್ಸ್ಟ್ ಬರೋದಾದ್ರೆ ನವಧಾನ್ಯಗಳನ್ನ ನೋಡೋಣ ಬನ್ನಿ. ಗೋಧಿ, ನೆಲ್ಲು, ಕಡಲೆ, ಹೆಸರು, ತೊಗರಿ, ಉದ್ದು, ನವಣೆ, ಹುರುಳಿ, ಅಲಸಂದೆ. ಸೊ ಈ 9 ಧಾನ್ಯಗಳನ್ನ ನಾವು ನವಧಾನ್ಯ ಅಂತ ಕರಿತೀವಿ. ಹಾಗೇನೆ ನೆಕ್ಸ್ಟ್ ನೋಡಿದ್ರೆ ನವಧಾತುಗಳು. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಂಚು, ಕಬ್ಬಿಣ, ತವರ, ಸೀಸ, ಕಾಂತಲೋಹ. ಸೊ ಈ 9 ಧಾತುಗಳನ್ನ ನಾವು ಮೇನ್ ಆಗಿ ನವಧಾತು ಅಂತ ಕರಿತೀವಿ. ಸಾಮಾನ್ಯ ಜ್ಞಾನ ಆಗಿರುತ್ತೆ. ನಂತರ ಬಂದು ನಿಮ್ಗೆ ನೋಡೋದಾದ್ರೆ ನವರತ್ನಗಳು ಅಂದ್ರೆ ಮುತ್ತು, ಹವಳ, ವಜ್ರ, ಗೋಮೇಧಿಕ, ನೀಲಿ, ಕೆಂಪು, ಕನಕ ಪುಷ್ಯರಾಗ, ವೈಢೂರ್ಯ, ಪಚ್ಚೆ. ಸೊ ಈ 9 ರತ್ನಗಳನ್ನ ನಾವು ನವರತ್ನ ಅಂತ ಕರಿತೀವಿ. ಸೊ ನಂತರ ನೋಡೋದಾದ್ರೆ ನವರಸಗಳು. ಸೊ ನವರಸಗಳು ನಿಮ್ಗೆ ಗೊತ್ತಿರುತ್ತೆ. ಹಾಸ್ಯ, ಶೃಂಗಾರ, ಕರುಣ, ಶಾಂತ, ರೌದ್ರ, ಭಯಾನಕ, ಭೀಭತ್ಸ, ಅದ್ಭುತ, ವೀರ. ಸೊ ಈ 9 ರಸಗಳನ್ನ ನಾವು ಮೇನ್ ಆಗಿ ನೋಡ್ತೀವಿ, ನವರಸ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ನಿಮ್ಗೆ ನೋಡೋದಾದ್ರೆ ನವದುರ್ಗೆಯರು. ಸೊ ಶೈಲಪುತ್ರಿ, ಚಂದ್ರಘಂಟ, ಬ್ರಹ್ಮಚಾರಿಣಿ, ಕೂಷ್ಮಾಂಡ, ಸ್ಕಂದಮಾತೆ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಸೊ ಈ 9 ದುರ್ಗೆಯರನ್ನ ಕರಿತೀವಿ. ನಂತರ ದಶ ಸಂಸ್ಕಾರಗಳು ಹಾಗೇನೆ ವಿವಾಹ, ಗರ್ಭಧಾನ, ಪುಂಸವನ, ಸೀಮಂತ, ಜಾತಕ ಕರ್ಮ, ನಾಮಕರಣ, ಅನ್ನಪ್ರಾಶನ, ಚೂಡಕರ್ಮ, ಉಪನಯನ, ಸಮವರ್ತನ. ಸೊ ಈ 9 ಸಂಸ್ಕಾರಗಳು ಮೇನ್ ಆಗಿ ಎಲ್ಲರಿಗೂ ಇರ್ತಕ್ಕಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಗೆ ಸೊ ಇಲ್ಲಿ ಬರ್ತಕ್ಕಂಥ ದಶಾವತಾರ ಕ್ಷೇತ್ರಗಳು ಅಂದ್ರೆ ಶ್ರೀ ಮತ್ಸಾವತಾರ ಕ್ಷೇತ್ರ, ಶ್ರೀ ಕೂರ್ಮ ಕ್ಷೇತ್ರ, ಹಾಗೆ ಶ್ರೀ ಆದಿವರಾಹ ಕ್ಷೇತ್ರ, ಶ್ರೀ ನರಸಿಂಹ ಕ್ಷೇತ್ರ, ಹಾಗೆಯೇ ಶ್ರೀ ವಾಮನ ಕ್ಷೇತ್ರ. ಸೊ ನಂತರ ಬರೋದಾದ್ರೆ ನಿಮ್ಗೆ ಇನ್ನು 5 ಕ್ಷೇತ್ರಗಳನ್ನ ಹೇಳ್ತೀನಿ. ಯಾವ್ಯಾವ ಸ್ಥಳದಲ್ಲಿದೆ ಅನ್ನೋದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಅದನ್ನ ತಿಳ್ಕೊಳ್ಳಿ. ಸೊ ನಂತರ ನೋಡೋದಾದ್ರೆ ಶ್ರೀ ಪರಶುರಾಮ ಕ್ಷೇತ್ರ, ಶ್ರೀರಾಮ ಕ್ಷೇತ್ರ ಅಯೋಧ್ಯೆಯಲ್ಲಿರ್ತಕ್ಕಂಥದ್ದು, ಹಾಗೆಯೇ ಶ್ರೀ ಬಲರಾಮ ಕ್ಷೇತ್ರ, ಶ್ರೀ ಕೃಷ್ಣ ಕ್ಷೇತ್ರ, ಶ್ರೀ ಕಲ್ಕಿ ಕ್ಷೇತ್ರ, ಹಾಗೆ ಸೊ ಇಷ್ಟು ಬರುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಇದರಲ್ಲಿ ಶ್ರೀ ವೆಂಕಟೇಶ್ವರ ಏಕೈಕ ಕಲಿಯುಗ ದೈವ ಅಂತ ಕರಿತೀವಿ. ನಂತರ ಬರೋದಾದ್ರೆ ಸೃಷ್ಟಿಯಲ್ಲಿ ಏಕೈಕ ಮತ್ಸ್ಯಾವತಾರ ಕ್ಷೇತ್ರ ನಾಗಲಾಪುರ ಕ್ಷೇತ್ರವನ್ನ ಅಂತ ಹೇಳ್ಬೋದು. ಇದನ್ನ ದರ್ಶಿಸಿ ಹಾಗೇನೆ ಕೂಡ ಅಲ್ಲಿರ್ತಕ್ಕಂಥ ಪ್ರಸಾದವನ್ನ ಸೇವಿಸಿ ಅಷ್ಟು ಶಕ್ತಿ ಇರುತ್ತೆ. ನಂತರ ನೋಡೋದಾದ್ರೆ ಜ್ಯೋತಿರ್ಲಿಂಗಗಳು. ಹಿಮಾಲಯ ಪರ್ವತದಲ್ಲಿರುವಂತಹ ಕೇದಾರೇಶ್ವರ, ಕಾಶಿಲಿರೋ ಕಾಶಿ ವಿಶ್ವೇಶ್ವರ, ಹಾಗೆ ಮಹಾಕಾಳೇಶ್ವರ ಲಿಂಗ, ಓಂಕಾರೇಶ್ವರ ಲಿಂಗ ಮಧ್ಯಪ್ರದೇಶದಲ್ಲಿದೆ. ಹಾಗೆ ಸೋಮನಾಥ ಲಿಂಗ, ನಾಗೇಶ್ವರ ಲಿಂಗ ಗುಜರಾತ್ ಅಲ್ಲಿದೆ. ಸೊ ಭೀಮಶಂಕರ. ಸೊ ಈ ರೀತಿ ಇದೆ. ನಂತರ ನೋಡೋದಾದ್ರೆ ವಾರಗಳು. ಸೊ ಎಲ್ರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಸೊ 7 ವಾರಗಳಿರುತ್ತೆ. ಹಾಗೆಯೇ ಚಂದ್ರಮಾನ ತಿಂಗಳು ಯಾವ್ದಾದ್ರು ನೋಡೋಣ ಬನ್ನಿ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಸೊ ಇದು ಬಂದು 12 ತಿಂಗಳು ಅಂದ್ರೆ ಚಂದ್ರಮಾನ ತಿಂಗಳು ಅಂತ ಕರಿತೀವಿ. ನಂತರ ರಾಶಿಗಳು ನೋಡೋಣ ಬನ್ನಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ದಶಮಿ, ಕುಂಭ, ಮೀನ. ಸೊ ಈ ಒಂದು 12 ರಾಶಿಗಳಂತ ಕರಿತೀವಿ. ನಂತರ ನೋಡೋದಾದ್ರೆ ತಿಥಿಗಳು ನೋಡೋಣ ಬನ್ನಿ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆ. ಸೊ ಇದನ್ನ ನಾವು 15 ತಿಥಿಗಳಂತ ಮೇನ್ ಆಗಿ ನಾವು ಕರಿತೀವಿ. ನಂತರ ನೋಡೋದಾದ್ರೆ ಸೊ ನಕ್ಷತ್ರಗಳು ನೋಡೋಣ ಬನ್ನಿ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಕುಬ್ಸ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ,
ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ. ಸೊ ಇಷ್ಟು ಬಂದು 27 ನಕ್ಷತ್ರಗಳಂತ ಕರಿತೀವಿ. ಸೊ ಎಲ್ಲವನ್ನು ಕೂಡ ನಾವು ಈಗಿನ ಒಂದು ಪೀಳಿಗೆಯ ಮಕ್ಕಳಿಗೆ ತಿಳಿಸಿ ಹಾಗೆ ಓದಿಸಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಕೂಡ ಮತ್ತೊಮ್ಮೆ ಮನನವನ್ನ ಮಾಡ್ಕೊಳ್ಳೋಣ. ಯಾಕಂದ್ರೆ ಅತಿಯಾದ ವ್ಯತಿರಿಕ್ತವಾಗಿ ನಾವು ಮೊಬೈಲ್ ಬಳಸೋದಕ್ಕಿಂತ ಹೆಚ್ಚಾಗಿ ಸೊ ಅದನ್ನೆಲ್ಲ ಬಿಟ್ಟು ನಾವು ಈ ರೀತಿ ಸಾಮಾನ್ಯ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೇದಾಗತ್ತೆ. ನಮಗೊಂದು ಪಾಸಿಟಿವ್ ವಿಬ್ಸ್ ಅಂತ ಬರುತ್ತೆ. ದಯವಿಟ್ಟು ಯಾರ್ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆದಲ್ಲಿ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.